ಗಿಲ್ಲಿ ಬಿಗ್ ಬಾಸ್ ಗೆಲ್ತಾ ಇದ್ದಂತೆ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೈಟ್. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಫೈಟ್ ಶುರುವಾಗಿದೆ. 30 ವರ್ಷದ ಸ್ಟಾರ್ಡಮ್ ವರ್ಸಸ್ 3 ತಿಂಗಳ ರಿಯಾಲಿಟಿ ಹೈಪ್. ಕಿಚ್ಚ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೂ ಗಿಲ್ಲಿ ಫಾಲೋವರ್ಸ್ಗೂ ಹೋಲಿಕೆಯನ್ನ ಮಾಡಲಾಗ್ತಾ ಇದೆ. 30 ವರ್ಷದ ಕಿಚ್ಚನ ಪರಿಶ್ರಮಕ್ಕೆ ಇನ್ಸ್ಟಾದಲ್ಲಿ 2.9 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಕೇವಲ 3 ತಿಂಗಳು ಬಿಗ್ ಬಾಸ್ ನಲ್ಲಿ ಇದ್ದಂತಹ ಗಿಲ್ಲಿಗೆ 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಸೂಪರ್ ಸ್ಟಾರ್ಗೂ ರಿಯಾಲಿಟಿ ಶೋ ಸ್ಟಾರ್ಗೂ ಹೋಲಿಕೆ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಫಾಲೋವರ್ಸ್ ನಿಂದ ಸ್ಟಾರ್ಡಮ್ ಅಳಿತಾ ಇರುವಂತಹ ನೆಟ್ಟಿಗರು ಟ್ರೆಂಡ್ ಆಗೋದು ಸುಲಭ, ಲೆಜೆಂಡ್ ಆಗೋದು ಕಷ್ಟ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ಫ್ಯಾನ್ಸ್ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಗೆದ್ದೋನು ಸುಮ್ಮನೆ ಇದ್ದಾರೆ. ಸುದೀಪ್ ಅವರು ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಅವನ ಪರವಾಗಿ ಎಷ್ಟೋ ಬಾರಿ ನಿಂತಿದ್ದಾರೆ, ಮಾತಾಡಿದ್ದಾರೆ ಸುದೀಪ್ ಅವರು. ಇವ್ರುಗಳು ಸುಮ್ಮನೆ ಇರಬೇಕು ಅಂದಂತಹ ಸಂದರ್ಭದಲ್ಲಿ ಈ ಮೀಮ್ಸ್ಗಳು ಮಾಡ್ತಾರಲ್ಲ, ಅವರು ತಮಗೇನು ಬೇಕೋ ಒಂದು ಕಂಟೆಂಟ್ ಬೇಕು, ಅದನ್ನ ತಮಗೆ ಬಾಯಿಗೆ ಬಂದಂಗೆ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಮೀಮ್ಸ್ ಮಾಡೋರು. ಆ ಮೀಮ್ಸ್ ಮಾಡಿದ ನಂತರ ಶುರುವಾಗುತ್ತಲ್ಲ ವಾರ್, ಅದನ್ನು ಯಾರು ತಡೆ ಹಿಡಿತಾರೆ ಅಂತ ನೋಡಿ. ಎಷ್ಟರ ಮಟ್ಟಿಗೆ ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸುದೀಪ್ ಅವರು ತಮ್ಮ ಸೇವೆಯನ್ನ ಮಾಡ್ಕೊಂಡು ಬಂದಿರೋದಕ್ಕೂ ಕೂಡ ಈ ಗಿಲ್ಲಿ ಅವ್ರಿಗೂ ವ್ಯತ್ಯಾಸ ಇಲ್ವಾ ಅಂತ ಹೇಳಿ. ಗಿಲ್ಲಿ ಕೂಡ ಒಬ್ಬ ಒಳ್ಳೆ ನಟ, ಇಲ್ಲ ಅಂತಲ್ಲ. ಬಟ್ ಆದರೆ ಸುದೀಪ್ಗೂ ಈ ಗಿಲ್ಲಿಗೂ ಈ ರೀತಿಯಾಗಿ ಡಿಫ್ರೆನ್ಷಿಯೇಷನ್ಸ್ ಮಾಡೋದು ಅಥವಾ ಫ್ಯಾನ್ಸ್ ವಾರ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ. ಬಿಗ್ ಬಾಸ್ನಲ್ಲಿ 3 ತಿಂಗಳುಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ರಂಜಿಸಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಗಿಲ್ಲಿ, ಇಲ್ಲ ಅಂತಲ್ಲ. ಅದನ್ನ ನಿರೂಪಣೆ ಮಾಡಿದ್ದು ಕಿಚ್ಚ ಸುದೀಪ್ ಅನ್ನೋದನ್ನ ಮರ್ತ್ಬಿಟ್ರ ಜನ ಅನ್ನುವಂತಹ ಪ್ರಶ್ನೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಇನ್ಸ್ಟಾ ಫಾಲೋವರ್ಸ್ಗೆ ಗಿಲ್ಲಿ ಫಾಲೋವರ್ಸ್ ಹೋಲಿಕೆ ಮಾಡ್ತಾ ಇರೋದು ಸರಿನಾ? ಬಹಳ ವರ್ಷಗಳಿಂದಲೂ ಕೂಡ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಕಿಚ್ಚ ಬಹಳಷ್ಟು ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಈ ರೀತಿಯಾಗಿ ಫ್ಯಾನ್ಸ್ ವಾರ್ಗಳು ಎಷ್ಟು ಮಟ್ಟಿಗೆ ಸರಿ ಅಂತ? ಸದ್ಯ ರಮ್ಯ, ಈಗಾಗಲೇ ನಾವು ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೋಲ್ಡ್ ವಾರ್ ಅನ್ನುವಂಥದ್ದು ಫ್ಯಾನ್ಸ್ ನಡುವೆ ನಡೀತಾ ಇರುತ್ತೆ. ಈಗ ಈ ಹಿಂದೆ ಸಹ ದರ್ಶನ್ ಇರಬಹುದು, ಸುದೀಪ್, ಈ ರೀತಿ ಕಂಪ್ಯಾರಿಸನ್ ಬಂದಾಗ ಎಲ್ಲರೂ ಸಹ ಇದು ಓಕೆ ಅನ್ನೋ ತರ ಮಾತಾಡ್ತಿದ್ರು. ಆದ್ರೆ ಎಲ್ಲೋ ಗಿಲ್ಲಿ ಅವರ ಒಂದು ಕಂಪ್ಯಾರಿಸನ್ ಬಂದಾಗ ಇದು ಬೇಡ ಅನ್ನುವಂಥ ತರ ಕಿಚ್ಚನ ಫ್ಯಾನ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಅದರಲ್ಲೂ ಸಹ ಫಾಲೋವರ್ಸ್ ವಿಚಾರಕ್ಕೆ ಏನು ಹೋಲಿಕೆ ಮಾಡ್ಬೇಕು, ಅವ್ರ ಸ್ಟಾರ್ಡಮ್ ಬೇರೆ. ಯಾವಾಗ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು ಅವಾಗ ಇನ್ನು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಹುಟ್ಟೇ ಇರ್ಲಿಲ್ಲ. ಸೊ ಈಗ ಅದು ಇತ್ತೀಚೆಗೆ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು. ಸೊ ಡಿಜಿಟಲ್ ಟ್ರೆಂಡ್ ಏನಿದೆ ಅದಕ್ಕೆ ಒಬ್ಬ ಸ್ಟಾರ್ ಲೆಜೆಂಡ್ ನ ಕಂಪ್ಯಾರಿಸನ್ ಮಾಡೋದು ಬೇಡ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಅದರಲ್ಲೂ ಸಹ ಈಗಿನ ಒಂದು ಡಿಜಿಟಲ್ ಯುಗದಲ್ಲಿ ನಾವು ನೋಡೋದಾದ್ರೆ ಆಬ್ವಿಯಸ್ಲಿ ಗಿಲ್ಲಿನ ಎಲ್ಲಾ ಎಂಟರ್ಟೈನ್ಮೆಂಟ್ ಇಂದ ಇಷ್ಟಪಡ್ತಿದ್ದಾರೆ. ಅದರಲ್ಲೂ ಸಹ ಈ ಹಿಂದೆ ಬಿಗ್ ಬಾಸ್ ಹೋಗೋಕ್ಕೂ ಮೊದಲು ಅವರ ಫಾಲೋವರ್ಸ್, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೇವಲ 2 ಲಕ್ಷ ಇದ್ರು. ಆದ್ರೆ ಯಾವಾಗ ಬಿಗ್ ಬಾಸ್ ಒಳಗಡೆ ಅವರ ಒಂದು ಮಾತಿನ ಚಾಕೆ ತಕ್ಕಿತೆ ಎಲ್ಲವನ್ನು ನೋಡಿದ್ರು, ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಇರಬಹುದು, ಪ್ರತಿಯೊಂದು ಇಷ್ಟ ಆದ ಮೇಲೆ ಫಾಲೋವರ್ಸ್ ಸಂಖ್ಯೆ ಏರ್ತಾ ಹೋಯ್ತು. ಅದು ಸಹ ಟ್ರೆಂಡ್ ಆಗ್ತಾ ಹೋಯ್ತು. ಇದಕ್ಕೆಲ್ಲೋ ಸುದೀಪ್ ಅವರು ಕೂಡ ಬಿಗ್ ಬಾಸ್ ಹೋಸ್ಟ್ ಮಾಡ್ತಾ ಇದ್ದಾರೆ. ಸತತವಾಗಿ 12 ಸೀಸನ್ ಗಳನ್ನ ಹೋಸ್ಟ್ ಮಾಡಿ ಮುಂದೆ ಕೂಡ ಅವರು ಮುಂದುವರಿಸುವಂತದ್ದು. ಎಲ್ಲೋ ಸೂಪರ್ ಸ್ಟಾರ್ ಲೆಜೆಂಡ್ ಗೆ ಒಂದು ಫಾಲೋವರ್ಸ್ ನ ಕಂಪೇರ್ ಮಾಡೋದು ಬೇಡ. ಏನೇ ಕಂಪೇರ್ ಮಾಡಿದ್ರು ಕಠಿಣ ಪರಿಶ್ರಮಕ್ಕೆ ಬೆಲೆನೇ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನೋಡಿ, ಫಾಲೋವರ್ಸ್ ಸಂಖ್ಯೆಯೇ ಸ್ಟಾರ್ಡಮ್ ಅಳಿಯುವಂತಹ ಒಂದು ಸಾಧನ ಆಗ್ಬಿಟ್ಟಿದ್ಯಾ ಅಂತ ಕೆಲವೊಂದ್ ಕಡೆ ಈ ಪ್ರಶ್ನೆ ಕೂಡ ಅಕಸ್ಮಾತ್ ಗಿಲ್ಲಿ ಅವ್ರಿಗೆ ಕೇಳಿದ್ರೆ ಇದನ್ನ ಅವ್ರು ಹೇಳಕ್ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಸುದೀಪ್ ಅವ್ರನ್ನ ಅವರು ಗೌರವಿಸ್ತಾರೆ. ಎಲ್ಲೋ 3ನೇ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿ ಈ ತಂದಿಡುವಂತಹ ಕೆಲಸಗಳನ್ನ ಮಾಡುವಂತದ್ದು ಸಾಕಷ್ಟು ನಾವು ನೀವು ಎಲ್ಲರೂ ನೋಡಿರ್ತೀವಿ. ಹೀಗಾಗಿ ಕಿಚ್ಚನ ಫ್ಯಾನ್ಸ್ ಕೂಡ ಹೇಳ್ತಿರುವಂತದ್ದು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಾವು ನೋಡಿರಬಹುದು. ನಾವು ಸುದೀಪ್ ಅವ್ರ ಫ್ಯಾನ್ಸ್ ಕೂಡ ಸಪೋರ್ಟ್ ಮಾಡ್ತಿದೀವಿ ಗಿಲ್ಲಿ ಅವ್ರಿಗೆ, ಆದ್ರೆ ಈ ರೀತಿ ಕಂಪ್ಯಾರಿಸನ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಬೇಜಾರಾಗುತ್ತೆ ಅನ್ನುವಂಥದ್ದನ್ನ ತುಂಬಾ ಸೂಕ್ಷ್ಮವಾಗಿ ಹೇಳಿರುವಂತದ್ದು. ಈ ಕುರಿತು ಹೆಚ್ಚಿನದಾಗಿ ಗಿಲ್ಲಿ ಅವ್ರ ಅಕಸ್ಮಾತ್ ಕೇಳಿದ್ರೆ ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಕುತೂಹಲ ಕೂಡ ಈಗ ಇರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.